ಈಗ ನಮ್ಮಲ್ಲಿ ಹೊಸ ಯಾರು ಆ ಕಡೆಯಿಂದ ಆದರು ನಮಗೆ ಆ ಕಡೆ ಬಂದವರು ಉತ್ತರ ಕರ್ನಾಟಕದಿಂದಲೇ ಎಲ್ಲ ಬಂದಿರೋರು ಜಾಸ್ತಿ ಈ ಕಡೆ ಅದು ನಮ್ಮ ವೆಂಕಟರಮಣ ಸರ್ ಹೋಗಿ ಮಾತ್ರ ಈ ಕಡೆ ಚಿಕ್ಕಬಳ್ಳಾಪುರ ಈ ನಮ್ಮ ಸಂತ ಸೇವಾದವರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಎಲ್ಲ ವಿವರವಾಗಿ ಹೇಳ್ತಿದ್ದಾರೆ. ನಮ್ಮ ಸಂತ ಇದು ಬಂಜಾರ ಸಮಾಜದ್ದು ತುಂಬಾ ದೊಡ್ಡ ಇತಿಹಾಸ ಇದೆ. ಪೃಥ್ವಿರಾಜ್ ಚೌಹಾಣ್ ಅಂತ ತಾವೆಲ್ಲರೂ ಕೇಳ್ತೀರಾ. ಆ ಒಂದು ವಂಶಸ್ಥರಿಂದ ಆ ಪೃಥ್ವಿರಾಜ್ ಚೌಹಾಣ್ ಅವರು ಯುದ್ಧ ಆಡುವಾಗ ಕೆಲವು ಜನ ಗ್ರಾಮಗಳನ್ನು ಸೇರಿಕೊಂಡ್ರು, ಕೆಲವರು ಅವರು ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಕಾಡುಗಳನ್ನು ಸೇರಿದ್ರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಣಗಳು ಹೆಚ್ಚು ಕಡೆ ಗ್ರಾಮದಿಂದ ದೂರನೇ ಇರ್ತವೆ. ಮತ್ತೆ ಇದು ಸುತ್ತಮುತ್ತ ಮತ್ತೆ ಒಂದು ಇದು ಸಾಮಾಜಿಕವಾಗಿ ಮುಂದುವರೆದೇ ಇರೋದ್ರಿಂದ ಮುಂದೆ ಬಂದಿಲ್ಲ. ಆದರೂ ನಮಗೆ ನಮ್ಮ ಸಮಾಜದ ಇವಾಗ ಸುಮಾರು ಒಂದು 11 ಜನ MLA ಮತ್ತು MP ಎಲ್ಲ ಇದ್ದಾರೆ. ಅದೇ ರೀತಿ ನಮ್ಮ ಜನಾಂಗ ಇವಾಗ ಎಜುಕೇಶನ್ ಬಗ್ಗೆ ಜಾಸ್ತಿ ಒತ್ತನ್ನು ಕೊಟ್ಟು ಇವಾಗ ಎಲ್ಲರೂ ಮುಂದೆ ಬರ್ತಾರೆ. ಅದೇ ರೀತಿ ನಮ್ಮ ಜನಾಂಗದವರು ಎಲ್ಲ ಒಟ್ಟುಗೂಡಿ ಸೇವಾಲಾಲ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವಿಷ್ಟು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ನಡೆಸಿದ್ದೀವಿ. ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ, ಇಲ್ಲಿ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪೂಜೆ ಆಗಬೇಕು ಅಂದರೆ ನಮ್ಮ ಬಂಜಾರ ಜನಾಂಗದ ಪೂಜೆ ಆಗುತ್ತೆ ಅಂತ ಇತಿಹಾಸ ಹೇಳುತ್ತೆ. ಎಲ್ಲ ಸ್ವಾಮಿ ಸಂತಗಳು ಹೇಳ್ತಾರೆ. ಅಲ್ಲಿ ಲತೀಶಾ ಬಂಜಾರ ಅಂತ ಉತ್ತರ ಪ್ರದೇಶದಿಂದ ಈ ಕಡೆ ಬಂದವರು, ಅವರು ಏನು ಬಂಜಾರ ಸಮಾಜದವರು ನಮ್ಮ ವೆಂಕಟರಮಣ ಸ್ವಾಮಿನ ಸಾಕ್ಷಾತ್ಕರಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಇವಾಗ ನಮ್ಮ ಜನಾಂಗದವರು ತಾವೆಲ್ಲ ಬಂದಿದ್ವಿ. ಈ ಸಲ ಅಲ್ಲ, ಇನ್ನು ಪಕ್ಕದಲ್ಲಿ ನಮ್ಮ ಬಂಜಾರ ಜನಾಂಗ ಎಲ್ಲೆಲ್ಲಿದ್ವು ಅವರನ್ನೆಲ್ಲ ಒಂದು ಕೂಡಿಸಿ ಈ ಸಂಘನ ಯಾಕಂದ್ರೆ ನಮ್ಮಲ್ಲಿ ರಿಟೈರ್ಡ್ ಆಗಿರ್ತಾರೆ, ಅವರೆಲ್ಲ ಹೊರಟೋಗ್ಬಿಡ್ತಾರೆ. ನಮ್ಮ ಸಂಘದವರು ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ರು, ಒಬ್ಬ ಲೆಕ್ಚರರ್ ಆಗಿದ್ರು KGF ನಲ್ಲಿ, ಇನ್ನೊಬ್ಬರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು, ಅವರು ಎಲ್ಲ ರಿಟೈರ್ಡ್ ಆದರೂ ಹೊರಟೋದ್ರು. ಅದಕ್ಕೆ ನಮ್ಮ ಬಂಜಾರ ಸಮಾಜದ ಎಲ್ಲ ನಮ್ಮ ಗಣ್ಯರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಜನಾಂಗದವರು ಎಲ್ಲೆಲ್ಲಿ ಇದ್ದಾರೋ ಅವರನ್ನೆಲ್ಲ ಒಂದುಗೂಡಿಸಿ ನೀವು ಒಂದು ಸಂಘಟನೆಯನ್ನ ಮತ್ತೆ ಹೊಸದಾಗಿ ಮಾಡಿಕೊಂಡು ಈ ಜಯಂತಿಗಳನ್ನ ನಾವು ಕಂಟಿನ್ಯೂ ಆಗಿ ಮತ್ತೆ ಅದ್ದೂರಿಯಾಗಿ ಮಾಡಿಕೊಂಡು ಹೋಗೋಣ ಅಂತ ತಮಗೆಲ್ಲ ತಿಳಿಸುತ್ತಾ ನಾವು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ತಮಗೆಲ್ಲ ಧನ್ಯವಾದಗಳು. ಶ್ರೀ ಸಂತ ಸೇವಾಲಾಲ್ ಅವರ 285ನೇ ಜಯಂತಿ ಆಚರಣೆ ಮಾಡ್ತಾ ಇದ್ದೀನಿ ಅಂತ ನಮಗೆ ಶ್ರೀ ಸಂತ ಸೇವಾಲಾಲ್ ಅಂದರೆ ಯಾರಂತ ಗೊತ್ತಿರಲಿಲ್ಲ. ಇವರು ಹೇಳಿದ ನಂತರ ವೇದಿಕೆ ಮೇಲೆ ಮಾತಾಡಬೇಕಾಗಿ ಬರುತ್ತೆ. ಹಾಗಾಗಿ ನಾವು ವಿಚಾರ ಏನು ತಿಳ್ಕೊಳ್ಳೋಣ ಅಂತ ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ಸಂತ ಸೇವಾಲಾಲ್ ಅವರು, ಬಸವಣ್ಣನವರು ಇವರೆಲ್ಲ ಬಂದು ಒಂದೇ ಮನಸ್ಥಿತಿ ಇರ್ತಕ್ಕಂಥ ಗುರುಗಳು. ಯಾವ ತಳ ಸಮುದಾಯ ಇದ್ದಾವೆ ಅದರ ಅಭಿವೃದ್ಧಿ ಮಾಡಬೇಕಾದ್ರೆ ಏನೆಲ್ಲ ಸಮಾಜದಲ್ಲಿ ಎದುರಿಸಬೇಕು ಕಷ್ಟಗಳನ್ನ, ಅಷ್ಟು ಕಷ್ಟಗಳನ್ನ ಎದುರಿಸಿ ರಾಜರನ್ನ ಎದುರಾಕೊಂಡಿರ್ತಕ್ಕಂಥ ದೈವಿ ಪುರುಷ ಸಂತಲಾಲ್ ಗೌಡ ಅನ್ನೋದು ನನಗೆ ಮಾಹಿತಿ ಬಂತು. ನಾನು ಇವತ್ತು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಂದರೆ ಲಂಬಾಣಿ ಎರಡು ಒಂದೇ. ಸೊ ನಿಮ್ಮ ಕಲ್ಚರಲ್ ಡ್ರೆಸ್ಗಳು ನೀವೆಲ್ಲರೂ ಇರ್ತೀರಾ ಹಂಗೆ ಅನ್ಕೊಂಡು ಬಂದಿದ್ದು ನಾನು. ಯಾಕಂದರೆ ಆತ ಹೇಳಿದ, ಇಲ್ಲ ನಾವೆಲ್ಲರೂ ತುಂಬ ನಮ್ಮ ಇದನ್ನು ಅಸ್ತಿತ್ವವನ್ನು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ನಿಜವಾಗಿಯೂ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವೇದಿಕೆಯಿಂದ, ನಮ್ಮ ಅಸ್ತಿತ್ವವನ್ನು ಬಿಟ್ಕೊಡ್ಬಾರ್ದು. ನಾವು ಏನಿದ್ದೀವಿ ಮೂಲ ಅದನ್ನು ಸಮಾಜದಲ್ಲಿ ಉಳಿಸಬೇಕು. ನಮ್ಮ ಇತಿಹಾಸನ ಮತ್ತೆ ಮತ್ತೆ ಜನಗಳಿಗೆ ಹೇಳ್ತಾ ಇರಬೇಕಂದ್ರೆ ನಮ್ಮ ಉಡುಪು ಪೋಷಾಕುಗಳನ್ನ ನಾವು ಬಿಡಬಾರ್ದು. ದಯವಿಟ್ಟು ಮುಂದಿನ ಸಾರಿ ಕಾರ್ಯಕ್ರಮದಲ್ಲಿ ಯಾರೆಲ್ಲರೂ ಇದ್ದೀರಿ ಎಲ್ಲರೂ ಸಹ ನಮ್ಮ ಒಂದು ಏನು ಮೂಲ ಧಾರ್ಮಿಕ ಉಡುಪುಗಳಿದ್ದಾವೆ ಅದನ್ನು ಉಟ್ಟೆ ಮೆರವಣಿಗೆ ಮಾಡಿ ನಾವು ಎಲ್ಲೆಲ್ಲಿ ಇದ್ದೀವಿ ಅನ್ನೋದನ್ನು ಸಾರಿಸಿ, ಇದ್ರ ಜೊತೆಯಲ್ಲಿ ನಾವು ಕೋಲಾರಲ್ಲಿ ಇದ್ರೂ ಸಹ ನಾವು ಎಲ್ಲ ತಳ ಸಮಾಜದಿಂದ ಬಂದಿರ್ತಕ್ಕಂಥವ್ರೆ. ನಾ SC/ST ಯೂನಿಯನಲ್ಲಿ ಕೋಲಾರ ಜಿಲ್ಲೆಗೆ ಪ್ರೆಸಿಡೆಂಟ್ ಅಷ್ಟೇ ನಾನು. ಆದರೆ ನನ್ನ ಇತಿಹಾಸ ನನಗೆ ಗೊತ್ತೇ ಇಲ್ಲ ಏನೋ ಕರೆಕ್ಟಾಗಿ ಏನಂತ. ನನ್ನ ಮೂಲ ನೃತ್ಯ ಏನು, ಮೂಲ ಆಹಾರ ಏನು, ಮೂಲ ಉಡುಪು ಏನು, ನಮ್ಮ ಇತಿಹಾಸನ ಮುಚ್ಚಾಕಿಬಿಟ್ಟಿದೆ. ಬಟ್ ಆತನ ಕತ್ತಲ್ಲಿರ್ತಕ್ಕಂಥ ಒಂದು ಪಟ್ಟಿ ಹೇಳುತ್ತೆ ಅವನ ಇತಿಹಾಸ ಏನು ಅಂತ. ಅದೇ ರೀತಿ ಉಡುಪುಗಳನ್ನ ದಯವಿಟ್ಟು ಯಾರು ಬಿಡಬೇಡಿ. ಮತ್ತೆ ಈ ಸಂತ ಸೇವಾಲಾಲರ ಜಯಂತಿ ಏನಿದೆ ಇದನ್ನು ಇವತ್ತು ನೆನೆಸ್ಕೊಳ್ಳೋದ ಕಾರಣ ಏನಂದರೆ ಅವರು ನಮ್ಮ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಸೇವೆಗಳು. ಶ್ರೀಯುತರು ಬ್ರಹ್ಮಚಾರಿಗಳು ಬೇರೆ, ತಮ್ಮ ಜೀವನವನ್ನೆಲ್ಲ ಈ ಧರ್ಮದ ಉಳಿವಿಗಾಗಿ,
ನಮ್ಮ ಜನಾಂಗದ ಉಳಿವಿಗಾಗಿ ಇಡೀ ಜೀವನವನ್ನು ಸವಿಸಿ ತಮ್ಮ ಪ್ರಾಣ ಆಸನಿಗಿರ್ತಾರೆ. ಈ ಥರದವರು ಇನ್ನು ಮುಂದೆ ಹುಟ್ಟೋದಿಲ್ಲ ಬಿಡಿ. ಈ ರೀತಿಯ ಜನ್ಮ ದಿನಾಚರಣೆ ಮಾಡೋದ್ರ ಮುಖಾಂತರ ಇಂಥವನ್ನೆಲ್ಲ ಮತ್ತೆ ನಾವು ನೆನೆಸ್ಕೊಳ್ಳೋಣ. ನಮ್ಮ ಮೂಲವನ್ನು ಬಿಟ್ಕೊಡಿದ್ರೆ ಇನ್ನು ಮುಂದೆ ವಿಜೃಂಭಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.